ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಮೈಸೂರು ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಮಿರ್ಚಿ ಮಹಾದರ್ಬಾರ್ ಅನ್ನೋದು ನಮ್ಮ ಮಿರ್ಚಿ ಇಲ್ಲಿ ಮೈಸೂರಲ್ಲಿ 2019ರಲ್ಲಿ ಲಾಂಚ್ ಮಾಡಿದ್ವಿ. ಸೊ ಅವಾಗ ನಮ್ಗೆ ಫಸ್ಟ್ ದಸರಾ ಮಾಡ್ಬೇಕಾದ್ರೆ ಯಾವ ತರ ಇಲ್ಲಿದು ಜನರನ್ನ ನಾವು ಎಂಗೇಜ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇದು ಮಾಡ್ಬೇಕಾದ್ರೆ ಮಿರ್ಚಿ ಮಹಾದರ್ಬಾರ್ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ಈ ತರ ಒಂದು ಕ್ಯಾಂಟರ್ ಟೈಪ್ ಮಾಡಿ ಬ್ರಾಂಡೆಡ್ ವಿತ್ ಸ್ಟುಡಿಯೋ ಎಕ್ಸ್ಪೀರಿಯನ್ಸ್ ಕೊಟ್ಟು ಈಗ 9 days ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನಗಳು ಬರ್ತಾರೆ. ಸೊ ಅವ್ರನ್ನೆಲ್ಲ ಯಾವ ತರ ಎಂಗೇಜ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಇರ್ಬೇಕಾದ್ರೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಹುಟ್ಕೊಂಡಿತ್ತು. ಸೊ 2019ರಲ್ಲಿ ಸ್ಟಾರ್ಟ್ ಮಾಡಿ ಈಗ ಇದು ಸೀಸನ್ 4 ಮಾಡ್ತಾ ಇದ್ವಿ. 2 ವರ್ಷ ಕೋವಿಡ್ ಇಂದ ನಾವು ಮಾಡಕ್ಕಾಗಿಲ್ಲ, ಬಟ್ ಅದು ಬಿಟ್ಟು ಈಗ ಸೀಸನ್ 4 ಮಾಡ್ತಾ ಇದ್ವಿ. ಸೊ ಈಗ ಕಲ್ಚರಲ್ ಟಚ್ ಅಂತೂ ಮಾಡೇ ಮಾಡ್ತಾರೆ, ಸರ್ಕಾರದ ವತಿಯಿಂದ ಇದು ಮಾಡ್ತಾರೆ. ಅದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಟಚ್ ಯಾವ ತರ ಕೊಡಬಹುದು, ಸೊ ಜನರನ್ನ ಯಾವ ತರ ಎಂಗೇಜ್ ಮಾಡಬಹುದು ಎಲಾಂಗ್ ವಿತೌಟ್ ಎಫೆಕ್ಟಿಂಗ್ ದ ಕಲ್ಚರಲ್ ಇದು. ಸೊ ಸೊ ಕಲ್ಚರಲ್ ಪ್ಲೇಸಸ್, ಹೆರಿಟೇಜ್ ಪ್ಲೇಸಸ್ ಈ ಜಾಗಕ್ಕೆ ನಾವು ಹೋಗ್ತೀವಿ. ಬಟ್ ಅದ್ರ ಜೊತೆಗೆ ನಾವು ಆ ಈಗ ಬೇರೆ ಕಡೆಯಿಂದ ಬಂದಿರ್ತಾರೆ, ಅದು ಮೈಸೂರು ಜನತೆನೇ ಇರ್ಬೋದು, ಅವ್ರದ್ದು ಹಳೆ ಬೇರೆ ತರದಲ್ಲಿ ದಸರಾ ಆಚರಣೆ ಮಾಡಿರ್ತಾರೆ. ಅವ್ರ ಹಳೆ ಮೆಮೊರೀಸ್ ಮತ್ತೆ ಈಗಿನ ದಸರಾ ಆಚರಣೆ, ಸೊ ಅವ್ರ ಅನುಭವ ಇದನ್ನೆಲ್ಲ ನಾವು ರೇಡಿಯೋ ಮೂಲಕ ಓವರ್ ಆಲ್ ಕರ್ನಾಟಕ ಇದಕ್ಕೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ ಬೇಸಿಕಲಿ. ನಮ್ಗೆ ಇಷ್ಟು ಜನ ಅಂತ ಹೇಳಕ್ಕಾಗಲ್ಲ ಮೇಡಮ್. ಈಗ ಬೆಳಿಗ್ಗೆಯಿಂದ ಇಲ್ಲಿ ಇದೀವಿ. ಸೊ 100 ಜನ ಕ್ಯಾಂಟರ್ಗೆ ಬಂದ್ರು, ಮಾತಾಡಿದ್ರು. ಸೊ ಅವ್ರ ಬೈಟ್ಸ್ನೆಲ್ಲ ತಗೊಂಡ್ಬಿಟ್ಟು ನಾವು ಆನರ್ ಇದು ಮಾಡಿದೀವಿ. ಅದೇ ತರ ನಿನ್ನೆ ಆಂದೋಲನ ಸರ್ಕಲ್ ಫುಡ್ ಸ್ಟೇಟ್, ಮಲ್ಟಿಪಲ್ ಫುಡ್ ಸ್ಟೇಟ್ಸ್ಗೆ ಹೋಗ್ತೀವಿ. ಸೊ ಅಲ್ಲೂ ಬೇರೆ ಬೇರೆ ತರದ ಜನ ಬರ್ತಾರೆ, ಒಂದು 500-1000 ಜನ ಈ ತರ ಬರ್ತಾರೆ. ಇವತ್ತು ಮಧ್ಯಾಹ್ನ ಮೇಲೆ ನಾವು ಆರಾಮೇಳಕ್ಕೆ ಹೋಗ್ತಾ ಇದೀವಿ. ಆರಾಮೇಳ ಅಂದ್ರೆ ಗೊತ್ತು, 1000 ಜನ ಹತ್ರ ಇರುತ್ತೆ. ಸೊ ಅದರಲ್ಲಿ ನಿಯರ್ಲಿ 2000-3000 ಪೀಪಲ್ ಬಂದು ಪರ್ಫಾರ್ಮ್ ಮಾಡ್ತಾರೆ ಇದರಲ್ಲಿ. ಸೊ ಲೋಕಲ್ ಟ್ಯಾಲೆಂಟ್ ಇಂದ ಹಿಡಿದು ಒಳ್ಳೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅವ್ರು ಬಂದು ಇದು ಮಾಡ್ತಾರೆ. ಈಗ ನಮ್ಮ ಇದನ್ನ ಉದ್ಘಾಟನೆ ಮಾಡಿರೋದು ರಿಷಾ ಗೌಡ ಅಂತ, ಮೈಸೂರಿನ ಉದಯೋನ್ಮುಖ ನಟಿ ಆಗಿರುವಂತವ್ರು. ಸೊ ಹಾಗೆ ಇಂಥವ್ರೆ ಅಂತ ಇಲ್ಲ, ಪ್ರತಿಯೊಬ್ರು ಚಿಕ್ಕ ಮಕ್ಕಳಿಂದ ಹಿಡಿದು 70-80 ಏಜ್ಡ್ ಪೀಪಲ್ ವರೆಗೂ ಎಲ್ರಿಗೂ ಈ ಪ್ಲಾಟ್ಫಾರ್ಮ್ ಓಪನ್ ಆಗಿದೆ. ಎನಿಬಡಿ ಈ ಕ್ಯಾಂಟ್ರಿ ಎಲ್ಲಿ ಇದ್ರು ಸ್ಪಾಟ್ ಮಾಡಿ ಬರ್ಬೋದು, ನಮ್ಮ ಹತ್ರ ಮಾತಾಡಬಹುದು ಇದ್ರ ಮೂಲಕ. ಉದ್ದೇಶದಿಂದ ಬರೀ ನೀವು ಆಯ್ಕೆ ಮಾಡ್ಕೊಳ್ಳೋದಲ್ಲ, ನಗರ ಪ್ರದೇಶಗಳಲ್ಲಿ ಅದರಲ್ಲೂ ಈ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ಕೊತಾ ಇದ್ದೀರಾ. ಅದು ಎಷ್ಟು ಮಟ್ಟಿಗೆ ನೀವು ನಗರ ಅಂತ ಅಲ್ಲ ಸರ್, ಈಗ ನಮ್ದು ಸ್ಟಾರ್ಟ್ ಮಾಡಿದ್ದು ಮೈಸೂರಿಂದ. ಈಗ ನಂಜನಗೂಡ್ಗೆ ಹೋಗ್ತೀವಿ, ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ. ಸೊ ಸ್ವಲ್ಪ ರೂರಲ್ ಟಚ್ ಮಾಡ್ತೀವಿ. ಎಲ್ಲೆಲ್ಲಿ ದಸರಾ ಅನ್ನೋದು ಇದೆ, ಹರಡಿದೆ, ಅಲ್ಲೆಲ್ಲ ಮಾಡ್ಕೊಂಡು ಬರ್ತೀವಿ. ಹೋಗ್ಬೇಕು ಅಂತ ಇದು, ಬಟ್ ಇನ್ನು ಹೋಗಕ್ಕಾಗಿಲ್ಲ. ಮುಂದಕ್ಕೆ ಪ್ಲಾನ್ ಮಾಡ್ಕೋತೀವಿ ಅದ್ರ ಬಗ್ಗೆ. ಹೌದು, ಖಂಡಿತ ಖಂಡಿತ ಖಂಡಿತ. ವಿವೇಕಾನಂದ ನಗರದಲ್ಲಿ ತಿಳಿಸೋದು ತಪ್ಪೇನಿಲ್ಲ, ಆದ್ರೆ ತಿಳಿದಿರ್ತಾರೆ, ಎಷ್ಟು ಮಟ್ಟಿಗೆ ಸರಿ ಸರಿ ತಪ್ಪು ಅನ್ನೋದಕ್ಕಿಂತ ಎಲ್ಲಿ ಜಾಸ್ತಿ ಜನ ಇದಾರೆ ಅದನ್ನ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ ಬೇಸಿಕಲಿ. ಆತರ ಇಲ್ಲ. ಈಗ ಫುಡ್ ಸ್ಟ್ರೀಟ್ಸ್ ಅಂದ್ರೆ ನಾವು ಬರೀ ವಿವೇಕಾನಂದ ಫುಡ್ ಸ್ಟ್ರೀಟ್ ಅಂತಲ್ಲ, ಈಗ ಸಣ್ಣ ಪುಟ್ಟ ಫುಡ್ ಸ್ಟ್ರೀಟ್ಗೂ ಹೋಗ್ತೀವಿ ನಾವು. ಫ್ರಮ್ ಊಟಗಳಿ ಸಿಗ್ನಲ್ ಇಂದ ಹಿಡಿದು ಸಿದ್ಧಾರ್ಥ ಲೇಔಟ್ ತನಕನು ನಮ್ ಲುಕ್ ಅಂಡ್ ಕಾರ್ನರ್ ಆಫ್ ಮೈಸೂರ್ಗೂ ನಾವು ಹರಡ್ಕೊಂಡಿದೀವಿ. ನಾವು ಇದು ಪರ್ಟಿಕ್ಯುಲರ್ ಜಾಗ ಅಂತ ನಾವು ಚೂಸ್ ಮಾಡಲ್ಲ ಸರ್. ಈಗ ಹೋಗ್ತಾ ಹೋಗ್ತಾ ನಾವು ಎಲ್ಲೆಲ್ಲಿ ನಿಲ್ಲಿಸಬಹುದು ಅಂತ ಜಾಗದಲ್ಲೆಲ್ಲ ನಿಲ್ಲಿಸ್ಬಿಟ್ಟು 10 ಮಿನಿಟ್ಸ್ ಇರ್ಬೋದು, 15 ಮಿನಿಟ್ಸ್ ಇರ್ಬೋದು, ಆ ಜಾಗದ ಜನರ ಜೊತೆ ನಾವು ಇದು ಮಾಡ್ಕೊತೀವಿ. ಇಲ್ಲ, ನಾವು ಟ್ರಾಫಿಕ್ ಎಫೆಕ್ಟ್ ಆಗುವಂತ ಜಾಗದಲ್ಲಿ ನಿಲ್ಸ್ಕೊಳ್ಳ. ಎಲ್ಲಿ ದೊಡ್ಡ ದೊಡ್ಡ ಸರ್ಕಲ್ ಗಳು ಇರ್ತವೆ ಅಂತ ಜಾಗದಲ್ಲಿ ನಿಂತ್ಕೊಂಡು ವಿತೌಟ್ ಎಫೆಕ್ಟಿಂಗ್ ದ ಟ್ರಾಫಿಕ್ ನಾವು ಇದು ಮಾಡ್ಕೊತೀವಿ. ಅಂತ ಬೇಸಿಕಲಿ ಚಿನ್ನಪ್ಪ ಅಂತ, ನಾನು ಮೈಸೂರು ರೇಡಿಯೋ ಮಿರ್ಚಿದು ಸ್ಟೇಷನ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಮಿರ್ಚಿ ಕಡೆಯಿಂದ ಇದು ನಮ್ಮ ಟೀಮ್: ಚಿನ್ನಪ್ಪ ಅವರು, ರಾಘಣ್ಣ ಶಾಸ್ತ್ರಿ ಅವರು, ಅರ್ಪಿತಾ ಅಂತ, ಸಂಜನಾ, ವಿವೇಕ್ ಅವರು ಅಂಡ್ ನಯನ. ನಾನು RJ ಈವ್ನಿಂಗ್ ಶೋ ಮಾಡ್ತೀನಿ ಅಮಿತ್ ಜೊತೆ 5 ಗಂಟೆಯಿಂದ 9 ಗಂಟೆ ತನಕ, ಬೈಟು ಮಾತು ಅಂತ. ಅಂಡ್ ಈಗ ಮೈಸೂರಲ್ಲಿ ಏನಕ್ಕಿದೀವಿ ಅಂತ ಹೇಳಿದ್ರೆ, ನಮ್ಮ ಮಿರ್ಚಿ ಮಹಾದರ್ಬಾರ್ ನಡೀತಾ ಇರುತ್ತೆ. ಅಂಡ್ ಏನಿದ್ರ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಎಲ್ಲ 9 days ಡಿಫ್ರೆಂಟ್ ಏರಿಯಾಸ್ಗೆ ಹೋಗಿ ನಾವು ಆನ್ ಗ್ರೌಂಡ್ ಆಕ್ಟಿವಿಟಿನ ಕವರ್ ಮಾಡ್ತೀವಿ. ಅಂದ್ರೆ ಲೋಕಲ್ ಟ್ಯಾಲೆಂಟ್ಸ್ ಏನೇನಿದಾರೋ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೊಡ್ತೀವಿ ಅವ್ರಿಗೆ. ಅಷ್ಟು ಮಾತ್ರ ಅಲ್ಲ, ಆನ್ ಏರ್ ಅಲ್ಲಿ ಕವರ್ ಮಾಡ್ತೀವಿ, ಡಿಜಿಟಲ್ ಅಲ್ಲಿ ಕವರ್ ಮಾಡ್ತೀವಿ. ಅಂಡ್ ಆಲ್ಸೋ ನಾವು ಎಷ್ಟು ಟ್ಯಾಲೆಂಟ್ಸ್ ಇದೆಯೋ ಅಷ್ಟನ್ನು ಐಡೆಂಟಿಫೈ ಮಾಡಕ್ ಟ್ರೈ ಮಾಡ್ತೀವಿ ಬೇಸಿಕಲಿ. ಸೊ ಅದೇ ನಮ್ಮ ಮಿರ್ಚಿ ಮಹಾದರ್ಬಾರ್ ಕಾನ್ಸೆಪ್ಟ್. ಅದು ಬಿಟ್ಟು ನಮ್ಮ ಮಿರ್ಚಿ ಚಾನೆಲ್ ಅಲ್ಲಿ ಈಗ ನಾವು ಬರೀ
ರೇಡಿಯೋ ಮಾತ್ರ ಅಲ್ಲ, ಇವನ್ ಡಿಜಿಟಲ್ ಕೂಡ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಸ್ ನಡೀತಾ ಇರುತ್ತೆ ನಮ್ಮ ಸೆಲೆಬ್ರಿಟೀಸ್ ಆಗಿರಬಹುದು, ಅಂಡ್ ಸಾಂಗ್ ಲಾಂಚಸ್ ನಡೀತಾ ಇರುತ್ತೆ ಆನ್ ಏರ್ ಅಲ್ಲಿ. ಸೊ ಹೊಸ ಸಾಂಗ್ ಏನಾದ್ರು ಬಂದ್ರೆ ಅದನ್ನ ಲಾಂಚ್ ಮಾಡ್ತೀವಿ. ಅಂಡ್ ಇವರು ಮಿರ್ಚಿ RJ ನಯನ ಅಂತ ಈಗ ನೈಟ್ ಶೋ ಮಾಡ್ತಾ ಇದಾರೆ 9 ಗಂಟೆಯಿಂದ 12 ಗಂಟೆ ತನಕ. ಅಂಡ್ ಆಲ್ಸೋ ಆಂಬಿಯನ್ಸ್ ನ ಬೇಸಿಕಲಿ ಕ್ಯಾಪ್ಚರ್ ಮಾಡೋದು ನಮ್ಮ ರೇಡಿಯೋದಲ್ಲಿ ಕೇಳೋ ಆಡಿಯನ್ಸ್ಗೆ. ಬರೀ ಮೈಸೂರವ್ರು ಮಾತ್ರ ಅಲ್ಲ, ನಮ್ಮ ಶೋ ಹುಬ್ಳಿಯಲ್ಲಿ ನಡೆಯುತ್ತೆ, ಮಂಗಳೂರಲ್ಲಿ ನಡೆಯುತ್ತೆ, ಬೆಂಗಳೂರಲ್ಲಿ ನಡೆಯುತ್ತೆ. ಸೊ ಏನೇನ್ ನಡೀತಾ ಇದೆಯೋ ಇಲ್ಲಿನ ಕಲ್ಚರ್ ಅನ್ನ ನಾವು ಆನ್ ರೇಡಿಯೋ ತುಂಬಾ ಆಡಿಯನ್ಸ್ಗೆ ತಲುಪಿಸ್ತೀವಿ, ಬೇರೆ ಏರಿಯಾಗಳಲ್ಲಿರೋ ಆಡಿಯನ್ಸ್ಗೆ, ಅಂದ್ರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿರೋ ಆಡಿಯನ್ಸ್ಗೆ. ಸೊ ಈ ಆಂಬಿಯನ್ಸ್ ನ ಕ್ಯಾಪ್ಚರ್ ಮಾಡಿ ಈ ಕಲ್ಚರ್ ಅನ್ನ ತೋರಿಸೋದು ಅಷ್ಟೇ ಅಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಸೊ ಇದು ಹೋಗ್ತಾ ಇದ್ದೀರಾ ಮೈಸೂರು ನಗರದಲ್ಲಿ? ಮೈಸೂರಲ್ಲಿ ನಿನ್ನೆ ಆಂದೋಲನ ಸರ್ಕಲ್ ಅಲ್ಲಿ ಕ್ಯಾಂಟರ್ ನಿಂತಿತ್ತು. ಅಂಡ್ ಇವತ್ತು ಮೈಸೂರು ಪ್ಯಾಲೇಸ್ ಅಲ್ಲಿ ಇದೆ. ಇನ್ನು ಬೇರೆ ಏರಿಯಾಗಳಲ್ಲಿ ನೋಡ್ತಾ ಇದೀವಿ, ಆಹಾರ ಮೇಳಗೆ ಹೋಗ್ತೀವಿ ಅಂಡ್ ಆಲ್ಸೋ ಎಕ್ಸಿಬಿಷನ್ ಹತ್ರ ಹೋಗ್ತೀವಿ. ಸೊ 9 days ಸ್ಪ್ಲಿಟ್ ಮಾಡ್ಕೊಂಡು ಹೋಗ್ತೀವಿ. ಮಾರ್ನಿಂಗ್ ಟು ಈವ್ನಿಂಗ್ ಇರುತ್ತೆ ನಮ್ಮ ಕ್ಯಾಂಟರ್. ಬೆಳಗ್ಗೆ ನಾವು 7 ಇಂದ ಶುರು ಮಾಡ್ತೀವಿ ಅಂಡ್ ಈವ್ನಿಂಗ್ ಆಲ್ಮೋಸ್ಟ್ 8-9 ತನಕ ಅಂತ ಇದ್ದೇ ಇರುತ್ತೆ. ನೆನ್ನೆ ಆಕ್ಚುಲಿ ತುಂಬಾ ಮಕ್ಕಳು ಬಂದೆಲ್ಲ ಡಾನ್ಸ್ ಎಲ್ಲ ಮಾಡಿದ್ರು. ಸೊ ಪ್ರತಿದಿನ ಇದ್ದೇ ಇರುತ್ತೆ ನಮ್ಮ ಕ್ಯಾಂಟರ್ ನೋಡಿದ ತಕ್ಷಣ ಎಲ್ಲರೂ ಬರ್ತಾರೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಸೊ ಆಲ್ಮೋಸ್ಟ್ ನಿನ್ನೆ ಒಂದು 3 hours ನಾವು ಮಾಡಿದ್ವಿ ಆಕ್ಟಿವಿಟಿನ. ಅಂಡ್ ಈಗ ಮತ್ತೆ ಶುರು ಆಗುತ್ತೆ, ನಿನ್ನೆಯಿಂದ ಸ್ಟಾರ್ಟ್ ಆಗಿತ್ತು. ಸೊ ಇನ್ನು ಶುರು ಆಗುತ್ತೆ, ನಡೀತಾ ಇರುತ್ತೆ 12 ತನಕ. ಸಾಮಾನ್ಯ ಸಂಸ್ಕೃತಿ ಅಂದ್ರೆ ಸಂಸ್ಕೃತಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಂಸ್ಕೃತಿನ ಮೇಲೆತ್ತಾ ಇದ್ರು ಅಥವಾ ಇರೋ ಸಂಸ್ಕೃತಿನ ಮುಂದುವರಿಸ್ತಿದ್ರೆ ಹೇಗೆ? ಇರೋ ಸಂಸ್ಕೃತಿನ ಇನ್ನು ಜಾಸ್ತಿ ಜನಕ್ಕೆ ತಲುಪಿಸ್ತಾ ಇದೀವಿ ಅಂತ ಹೇಳ್ಬೋದು. ಬಿಕಾಸ್ ಕಲ್ಚರ್ ಆಲ್ರೆಡಿ ಮುಂಚೆಯಿಂದಾನು ಇದೆ, ನಾವ್ ಅದನ್ನ ಇನ್ನು ಜಾಸ್ತಿ ಆಡಿಯನ್ಸ್ಗೆ ತಲುಪಿಸ್ತಾ ಇದೀವಿ. ಮೈಸೂರಿನ ಪರಂಪರೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ಕ್ರೋಢೀಕರಣ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ. ಒಂದ್ ರೇಂಜ್ಗೆ ಹೌದು, ಎಲ್ಲ ಗೊತ್ತು ಏನೇನ್ ನಡೆಯುತ್ತೆ ಅಂತ. ಪಂಜಿನ ಕಾವ ಆಗ್ಬೋದು ಅಂಡ್ ಆಲ್ಸೋ ಟಾರ್ಚ್ ಪರೇಡ್ ನಡೀತಾ ಇರುತ್ತೆ. ಅಂಡ್ ಎಸ್, ಆ ರೇಂಜ್ ಒಂದ್ ರೇಂಜಿಗೆ ಇದೆ. ದಸರಾದಲ್ಲಿ 9 ದಿವಸ ಮಾತ್ರ ಮಾಡ್ತೀರಾ ಅಥವಾ ಬೇರೆ ದಿನಗಳಲ್ಲೂ ಮಾಡಬೇಕು ಅಂತ ಪ್ಲಾನ್? ಮಿರ್ಚಿ ಮಹಾದರ್ಬಾರ್ ಬರೀ ದಸರಾ ಟೈಮಲ್ಲಿ ಮಾತ್ರ ಮಾಡ್ತೀವಿ. ಅದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಅವಾಗ. ನೋ ಟೊಬ್ಯಾಕೋ ಕ್ಯಾಂಪೇನ್ ಅಂತ ಮಾಡಿದ್ವಿ ಮಿರ್ಚಿ ಕಡೆಯಿಂದ. ಸೊ ಅದು ಮೈಸೂರಲ್ಲೇ ನಡೆದಿದ್ದು. ಸೊ ಅದನ್ನು ಮಾಡ್ತಾ ಇರ್ತೀವಿ. ಮೈಸೂರು ಮಾತ್ರ ಸೀಮಿತ ಇರುತ್ತೆ ಈ ತರ ಕಾರ್ಯಕ್ರಮ, ಯಾಕೆ ಹಳ್ಳಿ ಕಡೆ ಹೋಗಲ್ಲ? ಇದು ಮೈಸೂರಿಗೆ ಮಾತ್ರ ಸೀಮಿತ ಈಗ ಸದ್ಯಕ್ಕೆ. ಇನ್ನೂ ಆದ್ರೆ ಬೇರೆ ಸಿಟೀಸ್ಗೆ ಟ್ರೈ ಮಾಡ್ತೀವಿ, ಹಳ್ಳಿಗಳಿಗೆ ಹೋಗಕ್ ಟ್ರೈ ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ಮೈಸೂರಿಗೆ ಮಾತ್ರ. ಥ್ಯಾಂಕ್ ಯು.